ಮನೆಗೆ ಬಂದ್ವಿ. ಸೊ ನಮ್ಮ ಯಜಮಾನ್ ನೀರು ತರಕ್ಕೆ ಹೋಗಿದ್ದಾರೆ, ಎಷ್ಟು ಕೂಡ ಅವ್ರ ಜೊತೆ ಹೋಗಿದ್ದಾರೆ. ಸೊ ನಮ್ಮ ಅಕ್ಕ ಪಾರ್ಲರ್ಗೆ ಹೋಗಿದ್ದಾಳೆ. ಸೊ ನಾನು ಒಬ್ಬಳೇ ಇದ್ದೀನಿ. ಇವಾಗ ಏನಾದರೂ ಅಡುಗೆ ಮಾಡಬೇಕು, ಏನೋ ಮಾಡೋದು ಅನ್ನೋದೇ ಗೊತ್ತಿಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸೊ ಹಾಗೆ ಬರಬೇಕಾದ್ರೆ ಬೆಲ್ಲ ತೊಗೊಂಡು ಬಂದೆ. ಬೆಲ್ಲ ಖಾಲಿ ಆಗಿಬಿಟ್ಟಿತ್ತು, ನಾಟಿ ಬೆಲ್ಲ ಅಂತಾರೆ ನೋಡಿ. ಸೊ ಅದನ್ನು ತೊಗೊಂಡು ಬಂದಿದ್ದೆ, ಅದು ಕಾರಲ್ಲಿದೆ, ನಾನು ತೊಗೊಂಡು ಬಂದಿದ್ದೆ, ತೋರಿಸ್ತೀನಿ. ಸೊ ಇಷ್ಟ ಆಯಿತು. ಇವಾಗ ಹೋಗಿ ಬಂದ್ವಿ. ಇವಾಗ ಏನು ಮಾಡೋದು ಅಂತ ಯೋಚನೆ ಮಾಡಬೇಕು. ಸೊ ಏನು ಮಾಡ್ತೀನಿ ಅಂತ ಯೋಚನೆ ಮಾಡಿಬಿಟ್ಟು ಆಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ನೋಡಿ, ಬೆಲ್ಲ ತೊಗೊಂಡು ಬಂದಿದ್ದು, ಇದನ್ನು ಇವಾಗ ತುರಿಬೇಕು. ಜೋರು ಹಾಕಿಸು. ಆಮೇಲೆ ನೋಡಿ, ಬೆಲ್ಲ ಇದು ನಾಟಿ ಬೆಲ್ಲ. ಇದನ್ನು ತುರಿಬೇಕು, ತುರಿದ್ಬಿಟ್ಟು ಪೌಡ್ರ್ ಮಾಡಬೇಕು. ಇದು 1 kg 200 ರೂಪಾಯಿ ಆಗಿಬಿಟ್ಟಿದೆ. ನಾನು ಲಾಸ್ಟ್ ಟೈಮ್ 150ಗೆ ತೊಗೊಂಡು ಬಂದಿದ್ದೆ, ಇವಾಗ ಜಾಸ್ತಿ ಆಗಿಬಿಟ್ಟಿದೆ ಅಂತೆ. 1 kg 200 ರೂಪಾಯಿ. ಸೊ ಸಕ್ಕರೆ ತಿನ್ನೋಕ್ಕಾಗ್ತಾಯಿಲ್ಲ, ಯಾಕಂದರೆ ಬೆಲ್ಲ ರೂಢಿ ಆಗಿಬಿಟ್ಟಿದೆ. ಹಂಗಾಗಿ ಇದೊಂದು ಮತ್ತು ಇದೊಂದು ಎಷ್ಟು ಅದು ಗೇಮ್ ಯಾವುದೋ ಇತ್ತು, ಅದರಲ್ಲಿ ಗೆದ್ದಿದ್ದು ಅವನು. ಅದೇನೋ ಬಾಲ್ ಹಾಕೋ ಗೇಮ್ ಇತ್ತು. ಸೊ ಅದರಲ್ಲಿ ಇದು ಲೆಮನ್ ಸ್ಕ್ವೀಸರು, ಈ ಬುಟ್ಟಿ 50 ರೂಪಾಯಿ. ಇದು ಆಲ್ರೆಡಿ 2 ಇದೆ, ಇದು ಒಂದು 3 ಇದೆ. ನಿಂಬೆಹಣ್ಣಿಂದು ಒಂದು ಬುಟ್ಟಿ ಇದು. ಅದು ಬಿಟ್ಟರೆ ಅಲ್ಲಿ ಊದಿನ ಕಡ್ಡಿ ಇತ್ತು. ಸೊ ಊದಿನ ಕಡ್ಡಿ ತೊಗೊಂಡು ಬಂದೆ. ಇದಂದರೆ ಜಾಸ್ತಿ ಸಹ ಬರುತ್ತೆ, ಹಂಗಾಗಿ ಈ ಥರ ಊದಿನ ಕಡ್ಡಿ ತೊಗೊಂಡು ಬಂದೆ. ಇದು 100 ರೂಪಾಯಿಗೆ 3 ಅಂತ ಅಂದರು, 100 ರೂಪಾಯಿಗೆ ತಂದಿತ್ತು. ಸೊ ಇಷ್ಟು ತೊಗೊಂಡು ಬಂದ್ವಿ. ನಮ್ಮ ಬಾಸ್ ನೋಡಿ ಏನು ಮಾಡ್ತವ್ರೆ. ಈ ಡ್ರೆಸ್ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ ಅವನಿಗೆ. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಹಂಗೆ ನಮ್ಮ ಯಜಮಾನ್ರು ನೋಡಿ ಏನು ತಗೊಂಡು ಬಂದ್ರೆ. ಇದು ನೀವು ನೋಡಿದ್ದೀರಾ ಇಲ್ವಾ ಗೊತ್ತಿಲ್ಲ. ಇದು ನೋಡಿರ್ತಾರ ಎಲ್ಲರೂ, ಎಲ್ಲಿ ನೋಡಿರ್ತಾರೆ. ಕಡಲೆನಾ, ಕಡಲೆ ಕಾಳ. ಹಾಂ ನೋಡಿ, ಇದು ಕಡಲೆ ಕಾಳು ಹಸಿದು. ನಮ್ಮ ಯಜಮಾನ್ರಿಗೆ ತುಂಬ ಇಷ್ಟ, ತಿಂತವ್ರು ನೋಡಿ. ತಿನ್ನಿ, ತೊಳಿ ಓಪನ್ ಮಾಡಿ. ಇದು ಇವರಿಬ್ಬರು ತಿಂತಾರೆ ಹಸಿದು. ಇದು ಒಳ್ಳೆ ಪ್ರೋಟೀನ್ಸ್. ಇದು ತಿನ್ನೋದಕ್ಕೆ ಒಂದು ಟೆಕ್ನಿಕ್ ಬೇಕು. ಏನು ಟೆಕ್ನಿಕ್? ತೆಗಿಯೋದಕ್ಕೆ. ತೆಗೀರಿ. ಹಿಂಗೆ ತಗೊಂಡು ಹಿಂಗೆ ಮಾಡಿದ್ರೆ ಸಿಂಪಲ್. ಅದು ನೋಡಿ, ಕಡಲೆಕಾಳಿದು ಹಸಿದು ಕಡಲೆಕಾಳು. ತೋರಿಸು, ಕೊಡ ಇಲ್ಲಿ ಅಂದರೆ ತಿಂತಾನೆ. ಒಂದೇ ಒಂದು ಕೊಡ್ರಿ. ಒಂದು ಓಪನ್ ಮಾಡಿ ತೋರಿಸಿ. ನೋಡಿ, ಈ ಥರ ಇರುತ್ತೆ ಕಡಲೆಕಾಳಿದು ಹಸಿದಿದ್ದು. ಇದು ನಮ್ಮ ಯಜಮಾನ್ರು ತುಂಬ ತಿಂತಾರೆ. ಇದನ್ನು ಯಾವಾಗ ಸಿಕ್ಕಿದ್ರೆ ತಗೊಂಡು ಬರೋದು. ನಿನ್ನೆ ಫಸ್ಟ್ ಮನೆಯಲ್ಲಿ ಹೋಗ್ತಾ ಇದ್ನಲ್ಲ, ನಾನು ಈ ಕಡೆ ಬರ್ತಾ ಇದ್ದೆ. ಅವ್ರು ಹೋಗ್ಬಿಟ್ಟು ಆ ಕಡೆ ಒನ್ ಮನೇಲಿ ಹೋಗ್ತಾ ಇದ್ರು. ನಾನು ಮುಂದೆ ಹೋಗಿ ಯೂಟರ್ನ್ ತೊಗೊಂಬಿಟ್ಟು ಹೋಗ್ಬಿಟ್ಟು 50 ರೂಪೀಸ್ಗೆ ಇಷ್ಟು ಕೊಟ್ಟರು. ನಿನ್ನೆ ತಂದಿದ್ದು. ನೋಡಿ, ಹಿಂಗೆ ಬಿಡಿಸ್ಕೊಂಡು ಕುತ್ಕೊಂಡು ತಿಂದು ಟೈಮ್ ಪಾಸ್ ಮಾಡೋದು. ಟೈಮ್ ಪಾಸ್ ಅಲ್ಲ, ತುಂಬ ಒಳ್ಳೆಯದು. ಚಿಕ್ಕ ವಯಸ್ಸಿಂದ ಪ್ರೋಟೀನ್ಸ್ ಇದು. ಚಿಕ್ಕ ವಯಸ್ಸಲ್ಲಿ ತಿಂದಿದ್ದು ನಾವು ಗದ್ದೆಗಳೆಲ್ಲ ಇದನ್ನ ಮುರ್ಕೊಂಡು ತಿಂತಾ ಇದ್ವಿ. ಹೌದಾ? ನಮ್ಮ ಗದ್ದೆಗಳೆಲ್ಲ
ಅದಕ್ಕೆ ಇದು ಡ್ರೈ ಆದರೆ ಇದಾಗುತ್ತಲ್ಲ. ಈ ಡ್ರೈ ಆದರೆ ಅದೇ ಕಡಲೆಕಾಳು ಬ್ರೌನ್ ಕಲರು. ಬ್ರೌನ್ ಕಲರ್ ತುಂಬಾ ಒಳ್ಳೇದಂತಾರೆ, ಆದ್ರೆ ಒಳ್ಳೇದಲ್ಲ ಅದು ಬ್ರೌನ್ ಕಲರ್. ಬ್ರೌನ್ ಕಲರ್ ಒಳ್ಳೇದು ಬೇಬಿ. ಇದೇನೆ ಎಷ್ಟು ಒಳ್ಳೇದು ಗೊತ್ತಾ, ನೆನೆಸ್ಬಿಟ್ಟು ಪ್ರೋಟೀನ್ಸ್ ಇದು. ವೆಜ್ ತಿನ್ನೋರ್ಗೆ, ಜಿಮ್ ಹೋಗೋರಿಗೆಲ್ಲ ಇದನ್ನೇ ತಿನ್ನೋದು. ವೆಜ್ ತಿನ್ನೋರ್ಗೆ ಇದು ತುಂಬ ಒಳ್ಳೆ ಫಾರ್ಮ್ ಆಫ್ ಪ್ರೋಟೀನ್. ಏನು ಏನು ಬಿಡಿಸ್ಕೊಳಕ್ಕೆ ವೇಟ್ ಮಾಡ್ತಾರೆ. ನಂಗೆ ಇಡ್ಸಕ್ ಬರಲ್ಲ. ವಾರ ಆಯ್ತು ಬಿಡಿಸ್ತಾ ಇದೀವಿ. ಒಂದು ಕಾಲು ನಾನು ಬಿಡಿಸ್ತೀನಿ, ಕೊಡು. ಬೇಡ ಈಸಿ ಇಲ್ಲೋಣಮ್ಮ. ಕಿಶೋರ್, ನೀವು ವಿಡಿಯೋ ಮಾಡೋ, ಮಮ್ಮಿ ನಾನು ತಗೊಂಡ್ಬಿಟ್ಟು ಕಾಂಪಿಟೇಷನ್ ಮಾಡ್ತೀನಿ. ನೋಡು ಅವ್ರು ಇದಿರತ್ತಲ್ಲ, ತೆಗೆದು ಮಾಡು. ಇಲ್ಲ ಇದು ಬಂದಿಲ್ಲ ಅಂದ್ರೆ ಇದನ್ನ ನೋಡ್ಕೊ. ಹಿಂಗಿರುತ್ತೆ ನೋಡು. ಓಪನ್ ಆಯ್ತಾ? ಓಪನ್ ಆಯ್ತಾ? ತೆಗ್ದು ಹಿಂಗೆ ಮಾಡಿ ನಂಗೆ ಎರಡು ಸಿಕ್ತು ನೋಡು. ಒಂದು ಕಾಲು ಆ ಕಡೆ ಒಂದು ಕಾಲು ಈ ಕಡೆ ನಿಲ್ಬೇಡ. ಒಂದು ಆ ಕಡೆ ಹೋಗು, ಇಲ್ಲ ಈ ಕಡೆ ಬಾ. ಅದು ಆಗಿಲ್ಲ, ಇದು ಸಾಕ್ಬಿಡು. ಎಷ್ಟು ತಿಂತೀನಿ ನೋಡು. ನಾನೇನು ನೋಡೋದು. ಅದು ಆಗಿಲ್ಲ ಅಂದ್ರೆ ಇಲ್ಲಿ ನೋಡು, ಹಿಂಗೆ ಇಟ್ಕೋ. ಇದಿರತ್ತಲ್ಲ, ಇದು ಇದು ಓಪನ್ ಆಗುತ್ತೆ. ನಿಂಗೆ ಓಪನ್ ಮಾಡಕ್ ಬರ್ತಾ ಇಲ್ಲ. ಇಲ್ಲಿ ನೋಡು, ಇದನ್ನ ಹಿಂಗೆ ಮಾಡು. ಹೋಗ. ಅವನು ಬರ್ದೇ ಇರೋ ಎಕ್ಸಾಮ್ ಇಲ್ಲಿ ನೋಡು, ಇಲ್ಲಿ ನೋಡು, ಇಲ್ಲಿ ನೋಡು. ಎಲ್ಲಿ ನೋಡು, ಎಲ್ಲಿ ನೋಡು. ಹಿಂಗೆ ಬರುತ್ತಾ? ಅವನು ಸುಲಿತವನೆ. ಅಲ್ಲ, ಅವ್ನು ಓದ್ದೇ ಇರೋ ಸಬ್ಜೆಕ್ಟ್ ಕೊಟ್ಟರು ಕೂಡ ಅವ್ನು 2 ಅವರ್ ಬರೀತಾನೆ. ನನ್ನ ಮಗ ಈ ಡ್ರೆಸ್ಸಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾನೆ ಗೊತ್ತಾ. ಅವನಿರೋ ಕಲರ್ಗೂ ಆ ಡ್ರೆಸ್ಗೂ ಸಖತ್ತಾಗಿದೆ. ಆದರೆ ಕೊಬ್ಬು ಜಾಸ್ತಿ ಮಾಡ್ತಾನೆ. ನನ್ನ ಪರ್ಸನಲ್ ಕೊಬ್ಬು ಬಗ್ಗೆ ಮಾತಾಡಬಾರ್ದು. ಅದು ನಮ್ಮ ಸೀಕ್ರೆಟ್ ಅಂಡರ್ ಗ್ರೌಂಡ್ ಬೇಸ್. ಗುಳ್ಳೆ ಬರ್ತಾ ಇದೆ. ಅದು ಮಮ್ಮಿನೇ, ನೀನೇ ಮಾಡಿದ್ದು, ಸುಳ್ಳು ಹೇಳ್ಬೇಡ. ದೊಡ್ಡವ್ರು ಹಾಕೋ ಕ್ರೀಮ್ ಎಲ್ಲ ಹಾಕ್ತಾನೆ, ಫೇಸ್ ವಾಶ್ ಎಲ್ಲ ಹಾಕ್ತಾನೆ, ಅದಕ್ಕೆ ಬರೋದು. ನೀನೇ ಹಾಕಿದ್ದು, ಬಾಯ್ ನೀನೇ ಹಾಕಿದ್ದು, ಬುದ್ದು ಬಿಡ್ತೀನಿ. ನೀನೇ ಹಾಕಿದ್ದು, ಸುಳ್ಳು ಹೇಳ್ಬೇಡ. ಎಲ್ಲ ನಮ್ಮ ಅಕ್ಕ ಯೂಸ್ ಮಾಡೋದೆಲ್ಲ ಇವನು ಯೂಸ್ ಮಾಡ್ತಾನೆ. ಬ್ಯಾಡ್ ಬಾಯ್. ನಾನು ಬ್ಯಾಡ್ ಬಾಯ್ ಅಲ್ಲ, ಗುಡ್ ಬಾಯ್ ಇನ್ ದ ವರ್ಲ್ಡ್. ನೀನೇ ಬ್ಯಾಡ್ ಗರ್ಲ್. ಫ್ರಮ್ ರಿವರ್ಸ್. ಸೊ ಇವಾಗ ಮೊಟ್ಟೆ ಸಾರು ಮಾಡ್ತಾ ಇದ್ದೀನಿ. ಎಷ್ಟು ಮ್ಯೂಟ್ ಮಾಡು. ಸೊ ಇವಾಗ ಮೊಟ್ಟೆ ಸಾರು ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಮಸಾಲೆ ತೊಗೊಂಡಿದ್ದೀನಿ. ಪೆಪ್ಪರು, ಜೀರಿಗೆ, ಸೋಂಪು, ಚಕ್ಕೆ, ಲವಂಗ ಒಂದು 3, ಸೊ 1 ಸ್ಪೂನಷ್ಟು ಧನಿಯಾ ಕಾಳು ತೊಗೊಂಡಿದ್ದೀನಿ. ಹಾಗೆ ಇದು ಬಂದುಬಿಟ್ಟು ಒಣಗಿದ ಮೆಣಸಿನ್ಕಾಯಿ, 2 ಬೇಳಿಗೆ ಮೆಣಸಿನ್ಕಾಯಿ, ಒಂದು ನಾರ್ಮಲ್ ಮೆಣಸಿನ್ಕಾಯಿ ಖಾರ ಇರುತ್ತೆ ನೋಡಿ ಅದು. ಸೊ ಇಲ್ಲಿ ಮಿಕ್ಸಿ ಹಾಕ್ಕೊಳ್ಳೋಕ್ಕೆ ಇಲ್ಲಿ ಮೆಣಸಿನ್ಕಾಯಿ, ಇದು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇಲ್ಲಿ ಟೊಮೆಟೊ ತೊಗೊಂಡಿದ್ದೀನಿ. ಹಾಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಒಂದು ಫುಲ್ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಒಂದು ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ತೊಗೊಂಡಿದ್ದೀನಿ ಮಿಕ್ಸಿಗೆ ಹಾಕೊಳ್ಳೋಕ್ಕೆ. ಸೊ ಇದನ್ನು ಉರಿಬೇಕು. ಇದನ್ನು ಹುರಿದ್ಬಿಟ್ಟು ಪೌಡ್ರ್ ಮಾಡ್ಕೊತೀನಿ. ಇದು ಹಾಗೆ ಮಿಕ್ಸಿಗೆ ಹಾಕ್ಕೊತೀನಿ. ಮೊಟ್ಟೆ ಸಾರು ತಿಂದು ತುಂಬ ದಿವಸ ಆಗಿತ್ತು, ಹಾಗಾಗಿ ಆಗ ಪಟ ಪಟ ಅಂತ ಮಾಡೋದು. ಸೊ ನೀವು ಬೇಕಾದರೆ ಕ್ಯಾಶ್ಯೂಸ್ ಕೂಡ ಸ್ವಲ್ಪ ಹಾಕ್ಕೋಬೋದು, ಕಡಲೆ ಆದರೂ ಹಾಕ್ಕೋಬೋದು. ನಾನು ಕ್ಯಾಶ್ಯೂಸ್ ಇಲ್ಲ, ಕಡಲೆ ಇಲ್ಲ, ಕ್ಯಾಶ್ಯೂಸ್ ಹಾಕೋತೀನಿ. ಸೊ ಇವಾಗ ಇದರಲ್ಲೇ ಎಲ್ಲ ಹಾಕ್ಬಿಡ್ತೀನಿ. ಹಾಕ್ಬಿಟ್ಟು ಹುರ್ಕೋತೀನಿ ನಾನು. ಸೊ ಡ್ರೈ ಫ್ರೈ ಮಾಡ್ತೀನಿ ನಾನು, ಎಣ್ಣೆನ ಹಾಕೋಲ್ಲ. ನಾನು ತೋರಿಸಿದೆ ನೋಡಿ ಮಸಾಲೆ, ಅಷ್ಟು ನಾನು ಹಾಕೋತಾ ಇದ್ದೀನಿ.
ಒಂಚೂರು ಧನಿಯಾ ಪೌಡ್ರ್ ಧನಿಯಾ ಪೌಡ್ರು ಬೇಕಾ ಬೇಡವಾ? ಬೇಡ, ಧನಿಯಾ ಪೌಡ್ರು ಬೇಡ. ಯಾಕಂದರೆ ಧನಿಯಾ ಕಾಳು ಹಾಕಿದ್ದೀನಲ್ಲ, ಹಾಗಾಗಿ ಧನಿಯಾ ಪೌಡ್ರ್ ಬೇಡ. ಆಮೇಲೆ ಟೇಸ್ಟ್ ನೋಡಿ ಬೇಕಾದರೆ ಹಾಕಿ. ಸೊ ಇದ್ರ ಜೊತೆಗೇ ನಾನು ಏನು ಹುರ್ಕೊಂಡಿದ್ದೆ ನೋಡಿ ಅದನ್ನು ಕೂಡ ಹಾಕಿ ಪೌಡ್ರ್ ಮಾಡ್ತೀನಿ. ಐ ಮೀನ್ ಪೇಸ್ಟ್ ರೀತಿ ಮಾಡಿ. ಕ್ಯಾಶ್ಯೂಸ್ ಹಾಕೋದು ಮರ್ತೋಗ್ಬಿಟ್ಟಿದ್ದೆ, ಹಾಗಾಗಿ ಇವಾಗ ಹಾಕ್ತೀನಿ. ನೋಡಿ ಪೇಸ್ಟ್ ಮಾಡ್ಕೊಂಡಿದ್ದೇನೆ. ಇವಾಗ ಒಗ್ಗರಣೆ ಹಾಕ್ಕೊಡ್ತೀನಿ. ನೋಡಿ ಇವಾಗ ಎಣ್ಣೆ ಹಾಕಿದ್ದೀನಿ. ಇವಾಗ ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಒಂದು ಸ್ವಲ್ಪ ಸೋಂಪು ಮತ್ತು ಪೆಪ್ಪರ್, ಈಗ ಮಸಾಲೆ. ಮಸಾಲೆ ಹಾಕಿದ್ಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿ, ಉಪ್ಪು ಇಷ್ಟನ್ನ ಹಾಕಿ ಒಂದು ಸತಿ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ. ಒಂದು ಸ್ವಲ್ಪ ಹೊತ್ತು ಆದಮೇಲೆ ನೀರು ಹಾಕ್ತೀನಿ. ಇವಾಗ ಕುದಿ ಬರ್ತಾಯಿದೆ. ಈಗ ನೀರು ಹಾಕ್ತೀನಿ. ಈಗ ನೋಡಿ ಸಾರು ಕುದೀತಾ ಬರ್ತಾಯಿದೆ. ಸೊ ಇವಾಗ ಮೊಟ್ಟೆನೂ ಒಂದೊಂದಾಗಿ ಒಡೆದು ಹಾಕ್ತೀನಿ. ಸ್ವಲ್ಪ ಸಿಮ್ಮಲ್ಲಿ ಇಟ್ಬಿಡ್ತೀನಿ. ಸಿಮ್ಮಲ್ಲೇ ಇದನ್ನು ಬೇಯಿಸ್ಬೇಕು ಮೊಟ್ಟೆನ. ಸೊ 9 ಮೊಟ್ಟೆ ಹಾಕಿದ್ದೀನಿ. ಇದ್ರ ಮೇಲೆ ಒಂಚೂರು ಉಪ್ಪು ಹಾಕ್ತೀನಿ. ಬೇಕಾದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ನಿಮ್ಮ ಚಾಯ್ಸು. ಸ್ವಲ್ಪ ಉಪ್ಪು ಹಾಕಿದರೆ ಮೊಟ್ಟೆಗೆಲ್ಲ ಉಪ್ಪು ಹಿಡಿಯುತ್ತೆ ಅಂತ ಒಂಚೂರು ಚೂರು ಹಾಕ್ತೀನಿ. ಸೊ ಈಗ ಸಿಮ್ಮಲ್ಲೇ ಅದು ಬಾಯ್ಲ್ ಆಗಬೇಕು. ಅದಕ್ಕೆ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ. ಸೊ ನೋಡಿ ಮೊಟ್ಟೆ ಸಾರು ಈ ರೀತಿ ಆಗಿದೆ. ನನಗೆ ಮೊಟ್ಟೆ ಈ ರೀತಿ ಇದ್ದರೆ ತಿನ್ನೋಕ್ಕೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ತುಂಬ ಚೆನ್ನಾಗಿತ್ತು, ಅದಕ್ಕೆ ಮಾಡಿಕೊಂಡೆ. ನಮ್ಮ ಮೊಟ್ಟೆ ಎಲ್ಲ ಚೆನ್ನಾಗಿ ಬಾಯ್ಲ್ ಆಗಿದೆ. ಇವಾಗ ಆಫ್ ಮಾಡಿಬಿಡ್ತೀನಿ. ಆಫ್ ಮಾಡಿ ಊಟ ಮಾಡೋದು.